ಅವನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇಡೀ ವಂಶನೇ ನಾಶ ಆಗಬೇಕು. ಅವನ ಮನೆ ಸ್ಮಶಾನ ಆಗಬೇಕು. ಆ ಸ್ಮಶಾನದ ಮಧ್ಯದಲ್ಲಿ ಕೂತ ರಾಜಶೇಖರ ಅಳುತ್ತಾ ಇರಬೇಕು ಅಂತ ಎಷ್ಟು ಸಂತೋಷದಿಂದ ಕಾಯ್ತಾ ಇದ್ರೆ ಸೂರ್ಯ ಬಂಡೆ ತರ ಅಡ್ಡ ಬಂದ್ಬಿಟ್ಟ. ಸೂರ್ಯ ಸೂರ್ಯ ಅಪ್ಪನಿಗೂ ಅಡ್ಡ, ಅಮ್ಮನಿಗೂ ಅಡ್ಡ, ನನ್ನ ಗುರಿಗೂ ಅಡ್ಡ ಆಗಿರೋ ಅವನು ಅಡ್ಡಡ್ಡ ಮಲ್ಗೋ ತನಕ ನನ್ನ ಅಡ್ಡದಲ್ಲಿ ಬಾವುಟ ಹಾರಲ್ಲ. ನನ್ನ ಮೊಬೈಲ್ ಕಳೆದಾಗ್ಲಿಂದ ನನಗೂ ನನ್ನ ತಮ್ಮನಿಗೂ ಕನೆಕ್ಷನ್ನೇ ಕಟ್ಟಾಗ್ಬಿಟ್ಟೈತೆ. ಅವನಲ್ಲಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನ ಏನೋ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಗುಂಜಣ? ನನ್ನ ಮೊಬೈಲ್ ಇಂದ ನಿನ್ ಕಳೆದೋ ಮೊಬೈಲ್ಗೆ ಫೋನ್ ಹಾಕು. ಕಳ್ಳ ಎಲ್ಲೇ ಇದ್ರು ಸಿಕ್ ಬೀಳ್ತಾನೆ. ತಗೋ ಗುರು, ಎಂತ ಸೂಪರ್ ರೇಡಿಯೋ ಕೊಟ್ಟೆ ಗುರು. ಹಲೋ ಹಲೋ, ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ. ಎಂ ಆಕಾಶವಾಣಿ ಸಂಪತಿ ವಾರ್ತಾ ಸುಯಂತಾಂ ಪ್ರವಾಚಕ ಬಲದೇವಾನಂದ ಸಾಗರ. ಇದೇನಿದು ಮೊಬೈಲ್ ಅಲ್ಲಿ ಬರೀ ಸಂಸ್ಕೃತ. ಹಲೋ, ನಾನು ಗುಂಜಪ್ಪ ಮಾತಾಡ್ತಾ ಇರೋದು ದೇವನಹಳ್ಳಿಯಿಂದ. ನನ್ನ ಮಗನೇ ಒಸಿ ವಾಲ್ಯೂಮ್ ಕಮ್ಮಿ ಮಾಡ್ಲಾ? ಮೊಬೈಲ್ ಕೆಟ್ಟಿಟ್ಟೋಗ್ಬಿಟ್ಟು ನಿನ್ನಂಗೆ ನಾನು ಮೊಬೈಲ್ ಆಗಿ ಮಾತಾಡ್ತಾ ಇವ್ನಿ. ಹಲೋ, ನಾನ್ ಸರ್ ಗುಂಜಪ್ಪ ಮಾತಾಡ್ತಾ ಇರೋದು. ತಾವ್ಯಾರ್ ಸರ್? प्रधानमंत्री ने आज पाकिस्तान को बेटी किया। उत्तर भारत में भारी वर्षा के लिए 12 जना मारा गया। कर्नाटक प्रदेश देवनहल्ली में नंजप्पा का बेटा गुंजप्पा ने आस्ति विवाद से मारा गया। ವಾರ್ತೆಯಲ್ಲಿ ನನ್ನ ಹೆಸರು ಹೇಳ್ತಾವನೆ. ಹಲೋ, ನಾನೇ ಗುಂಜಪ್ಪ ಸರ್, ಗುಂಜಪ್ಪ. ಕಟ್ ಮಾಡ್ಬಿಟ್ಟ. ಅದ್ಯಾವ ನನ್ ಮಗನ ಹತ್ರ ನನ್ ಮೊಬೈಲ್ ಐತೋ, ಯಾಕೆ ಹಿಂಗ್ ಕಾಡಿಸ್ತಾವನೆ? ಲೇ ಗುಂಜ, ಈ ದಡಿಯ ಕಿತಾಪತಿನಾಗ ಮೊಬೈಲ್ ಯಾವಾಗ ತಗೊಂಡ ಅಂತೀನಿ. ಡೇಟ್ ನಿನ್ ಮೊಬೈಲ್ ತರನೇ ಐತೆ. ಹೌದಾ? ಯಾವ್ದಕ್ಕೂ ಒಂದ್ಸತಿ ಕೇಳೋಗು. ಅಣ್ಣ, ನಾಗಣ್ಣ, ಏನ್ ತಮ್ಮ? ನಿನ್ ಫೋನ್ ತೇಟ್ ನನ್ ಫೋನ್ ಇದ್ದಂಗೆ ಐತೆ. ಯಾಕೇಳೋ? ಕೆಂಪ್ ಸೀರೆ ಉಟ್ಕೊಂಡವ್ರೆಲ್ಲ ನನ್ನ ಹೆಂಡ್ರು ಅನ್ಬಿಡು. ಹಂಗೆ ನನ್ನ ಹೆಂಡ್ರು ಇವತ್ತು ಕೆಂಪ್ ಸೀರೆ ಉಟ್ಕೊಂಡವಳೆ. ಹಂಗಾರ ಕೊಟ್ಬಿಡು. ಕೊಟ್ಟೆ ಅಂದ್ರೆ ಕೊಡಕ್ಕಿದೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡೇನ್ಲ? ಅಯೋಗ್ ನನ್ ಮಗನೇ, ನೀನ್ ಎದೆ ಮಾಡ್ದಂಗ ಇರ್ಬೇಕು ಅಂತ ನಿನ್ ಫೋನ್ ತರುತ್ತೇನೆ. ಥೇಟ್ ಫೋನ್ ನ ಕಷ್ಟಪಟ್ಟು ಹುಡಿಕೊಂಡ್ ತಗೊಂಬಂದಿವ್ನಿ. ಅಷ್ಟಕ್ಕೂ ನಿನ್ ನಂಬರ್ ಏನ್ ಹೇಳು? 9820202233. ನಂದೆಷ್ಟು ಗೊತ್ತಾ? 3322202819. ಹಂಗಾರೆ ನಮ್ ತಾಯಣ್ಣಗೂ ಇದ್ ನನ್ ಫೋನ್ ಅಲ್ಲ ಬಿಡೋಣ. ಹೆಂಗಾಗಕ್ ಸಾಧ್ಯನಲ್ಲ? ಅಣ್ಣ, ನನ್ ಫೋನ್ಗೊಂದು ಕಾಲ್ ಮಾಡ್ಕೊಂಡ್ಬಿಡ್ತೀನಿ, ಹೊಸಿ ಕೊಡೋಣ. ನಿನ್ಗಿಲ್ಲದ್ ಯಾಕ್ಲ ಅವೇಗ್ ನನ್ ಮಗನೇ? ಕಾಲಾದ್ರೂ ಮಾಡ್ಕೋ, ಕೈಯಾದ್ರೂ ಮಾಡ್ಕೋ. ತಗೋ ಅವನ್ ನಂಬರ್ಗೆ ಅವನೇ ಮಾಡ್ಕೊಂಡ್ರೆ ಬರೀ ಹೆಂಗೆ ಸೌಂಡೇ ಬರುತ್ತೆ. ಇದೇನಿದು ಹಿಂಗ್ ಸೌಂಡ್ ಬರ್ತಾ ಇತ್ತಲ್ಲ? ಅದು ಹೆಂಗೆ ಸೌಂಡು. ನೀನ್ ಮಾಡಿರೋ ಪಾರ್ಟಿ ಯಾರ್ ತಾವಲು ಸಖತ್ತ ಕೊರಿತಾ ಕೂತವನೆ. ಅಯ್ಯೋ, ಅವ್ನ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ರೆ ನನ್ನ ಮೊಬೈಲ್ ಬಿಲ್ಲು ಬೆಟ್ಟಿ ಕೇರ್ ಬಿಡ್ತೈತೆ. ಹೌದು, ಮೊದ್ಲು ಮೊಬೈಲ್ ಆಫೀಸ್ ಫೋನ್ ಮಾಡಿ ನನ್ನ ಫೋನ್ ಕಟ್ ಮಾಡಿಸ್ಬಿಡ್ಬೇಕು. ಹಂಗಿಲ್ಲ ಮಾಡ್ಬಿಟ್ಯಾ ಕುಂಜ? ಯಾಕೆ? ಅಮೆರಿಕಾದಲ್ಲಿರೋ ನಿನ್ ತಮ್ಮಂಗೂ ನಿಂಗುವೆ ಪರ್ಮನೆಂಟ್ ಆಗಿ ಕನೆಕ್ಷನ್ ಕಿತ್ತೋಯ್ತದೆ. ಹೌದೌದು ಕಣ, ಹಂಗಾಗೋದ್ ಬೇಡ. ಇಲ್ಲೊಂದು ಸೈನ್ ಹಾಕಿ ಸರ್. ಗುಡ್ ಲಕ್ ಸರ್. ಥ್ಯಾಂಕ್ ಯು. ಅಮ್ಮ, ಅಪ್ಪಾಜಿ, ನನ್ನ ವೀಸಾ ಬಂತು. ಈ ತಿಂಗಳು 25ನೇ ತಾರೀಕೆ ಜಾಯ್ನ್ ಆಗ್ಬೇಕಂತೆ. ನಿಮ್ ಮಗನ? ಹಾ, ನನ್ ಕೊನೆ ಮಗ ಕಿರಣ್ MBA ಮಾಡಕ್ಕೆ ಫಾರಿನ್ ಹೋಗ್ತಾ ಇದ್ದಾನೆ. ನಮ್ಮ MLA ಸಾಹೇಬ್ರು. ನಮಸ್ತೆ. ನಮಸ್ಕಾರ. ಕಿರಣ್, ನಿಮ್ಮಣ್ಣ ಅತ್ತಿಗೆ ಅವ್ರನ್ನೆಲ್ಲ ಕರಿ, ಪರಿಚಯ ಮಾಡಿಸೋಣ. ಆಯ್ತಪ್ಪಾಜಿ. ಜನ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿಮ್ಮಿಂದ. ಒಳ್ಳೆ ಕೆಲಸ ಮಾಡ್ತಾರೆ. ಖಂಡಿತವಾಗಿ. ಕಾಫಿ ಇಲ್ಲಿ ಕೊಡು. ಇವಳು ನನ್ನ ಕೊನೆ ಮಗಳು ರೇಖಾ, BSc ಗೋಲ್ಡ್ ಮೆಡಲಿಸ್ಟ್. ಗುಡ್. ಸೂರ್ಯ, ಎಲ್ಲಿ ಹೊರಟೋದ ಇವನು? ಎಲ್ಲಿದೆಯೋ? ಅಲ್ವೋ, ಇಲ್ಲೇನೋ ಮಾಡ್ತಿದ್ಯಾ? ಒಂದು ಪುಟ್ಟ ಅಕ್ಕಿ ಮರಿ ಬಿದ್ದಿತ್ತು ಬಾವಿ ಒಳಗಡೆ, ತೆಗಿಯಕ್ ಹೋಗಿದ್ದೆ. ಎಲ್ಲಿದೆ? ತಾಳ್ಮೆ ತೋರಿಸ್ತೀನಿ ನೋಡು ಪಾಪ. ಅಲ್ಲ ಕಣೋ, ಈ ಪುಟ್ಟ ಮರಿಗೋಸ್ಕರ ಇಷ್ಟು ಆಳವಾದ ಬಾವಿನಲ್ಲಿ ಇಳಿದಿದ್ಯಲ್ಲ, ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಏನು ಆಗಲ್ಲಮ್ಮ. ಮರಿಯಾದ್ರೇನು ದೊಡ್ಡದಾದ್ರೇನು ಜೀವ ಜೀವ ತಾನೆ. ನಾನು ಪುಟ್ಟ ಮಗುವಾಗಿದ್ದಾಗ ತಾನೆ ನೀನು ನನ್ನ ಕರ್ಕೊಂಬಂದು ಸಾಕಿದ್ದು. ನಿನ್ ಕೈಯಾರ ಬಿಡು. ನೋಡು,
ಏನ ಕರಿತಾ ಇದ್ದಲ್ಲ ಹೇಳು. ಓ ಮರ್ತ್ಯ ಹೋಯ್ತು. ಹಾ. MLA ಬಂದಿದ್ದಾರೆ. ಹ್ಮ್. ನಿಮ್ಮಪ್ಪ ಎಲ್ರೂನು ಕರೆದಿದ್ದಾರೆ, ಪರಿಚಯ ಮಾಡಿಸ್ತಾರಂತೆ. ನೀನು ಹೋಗು. ಮೊದಲೇ ಹೇಳ್ಬೇಕು ತಾನೇ ನೀನ್. ಏನು ಹೀಗೆ ಹೋಗ್ತೇನ? ಇನ್ ಹೆಂಗ್ ಹೋಗ್ಲಿ ಮತ್ತೆ? ಪೆದ್ದ, ಬಟ್ಟೆ ಬದಲಾಯಿಸ್ಕೊಂಡು ಹೋಗು. ಹಳ್ಳಿಲಿ ಇದ್ಕೊಂಡು ನಿಮ್ಮ ಮಕ್ಕಳನ್ನ ಈ ಲೆವೆಲ್ ವರ್ಗೂ ಓದಿಸಿದೀರಾ ಅಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಯು ಆರ್ ರಿಯಲಿ ಗ್ರೇಟ್. ನಾನಿನ್ ಬರ್ತೀನಿ. ಆಯ್ತು, ನಮಸ್ಕಾರ. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಬರ್ತೀನಿ. ಸೂರ್ಯ. ಬಂದೆಮ್ಮ. ಹೆಂಗೆ ಮಹಾರಾಜನ್ ತರ ಯಾರ ಮಗ ಹೇಳು? ಹೋಯ್ಟ್ ಬರ್ಲಾ? ಹೋಗು. ಹೇ ನಿಂತ್ಕೋ. ಇನ್ನೆಲ್ಲಿ ಏನು? ಹೋಗೋದು? ಏನು ಅಂಕಲ್ ಮಕ್ಕಳನ್ನ MLA ಪರಿಚಯ ಮಾಡ್ಸಿದ್ದು ಆಯ್ತು, ಅವ್ರು ಹೋಗಿದ್ದು ಆಯ್ತು. ಹೊರಟೋದ್ರಾ? ನಾನಿಗ್ ಹೇಳ್ದೆ ತಾನೆ ಹಂಗೆ ಹೋಗ್ತೀನಂತ. ಹೇಳಿದ್ರೆ ಹೊಸ ಬಟ್ಟೆ ಹಾಕಂಬ, ಮೇಕಪ್ ಹಾಕಂಬ ಅಂದೆ. ಹೊಸ ಬಟ್ಟೆ ಹಾಕೊಂಡು ಏನ್ ಪ್ರಯೋಜನ ಇವಾಗ ನನಗೆ? ನೋಡಿ ಇವಾಗ ಬೇಜವಾಬ್ದಾರಿ ನನ್ನ ಮಗ ಅಂತ ನಾನು ಬಯಸ್ಕೊತೀನಿ ನಿನ್ನಿಂದ. ಬೇಕಾ ನನಗಿದು? ಏನು ಬಯಸ್ಕೊತೀನಿ ಅಂದ್ರೆ ಏನೇ ಖುಷಿ ನಿನಗೆ? ಮನೆಗ್ ಬಂದ MLAಗೆ ಎಲ್ಲ ಮಕ್ಕಳನ್ನು ಕರೆದು ಪರಿಚಯ ಮಾಡಿಸಿದ್ರಿ. ಸೂರ್ಯನ ಯಾಕೆ ಪರಿಚಯ ಮಾಡಿಸ್ಲಿಲ್ಲ? ಅವನು ನಿಮ್ ಮಗ ಅಲ್ವಾ? ಏನಂತ ಪರಿಚಯ ಮಾಡಿಸ್ಲಿ? ನನ್ನ ಮೊದಲನೇ ಮಗ ಸಾಫ್ಟ್ವೇರ್ ಇಂಜಿನಿಯರ್, ಎರಡನೇವನು ಮೆಕ್ಯಾನಿಕಲ್ ಇಂಜಿನಿಯರ್, ಮೂರನೇವನು MBA, ಮಗಳು BSc ಗೋಲ್ಡ್ ಮೆಡಲಿಸ್ಟ್. ಇವನು ಅಟ್ಲೀಸ್ಟ್ ಒಂದು ಡಿಗ್ರಿ ತಗೊಂಡಿದ್ದಾನ. ಡಿಗ್ರಿ ಮಾಡ್ಲಿಲ್ಲ ಅಂದ್ರೆ ಮಗ ಅಲ್ವಾ? ಇಲ್ಲ ಅಂತ ನಾನು ಹೇಳಲಿಲ್ಲ. ಮಗ ಅನ್ಕೊಂಡಿದ್ದಕ್ಕೆ ಅನ್ನ ಕೊಟ್ಟಿದ್ದೀನಿ, ಬಟ್ಟೆ ಕೊಟ್ಟಿದ್ದೀನಿ, ಮನೇಲಿ ಜಾಗನೂ ಕೊಟ್ಟಿದ್ದೀನಿ. ಆದ್ರೆ ಯೋಗ್ಯತೆ ಅದನ್ನ ನಾನು ಕೊಡಕ್ಕಾಗಲ್ಲ, ಅವನೇ ಗಳಿಸ್ಕೋಬೇಕು. ಹೊಸ ಜಾಗ, ಹೊಸ ಜನ, ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಗುರಿ ಮರಿಬೇಡ. ಇಲ್ಲಪ್ಪ, ನಿಮ್ಮ ಆಸೆಯನ್ನು ಪೂರೈಸ್ತೀನಿ. ಆಶೀರ್ವಾದ ಮಾಡಿ. ಹೋಗ್ಬಿಡ್ಪಾ, ಒಳ್ಳೇದಾಗಿ. ಅಮ್ಮ, ದೇವ್ರ ಒಳ್ಳೇದ್ ಮಾಡ್ಲಪ್ಪ. ಜೋಪಾನವಾಗಿ ಹೋಗ್ಬಿಡ್ಬಾ. ಸರಿನಮ್ಮ. ಮತ್ತೆ ಯಾವಾಗ್ಲೂ ನೋಡದ್ ನಿನ್ನ. ಬರೀ 10 ತಿಂಗಳ ಕೋರ್ಸ್ ಅಮ್ಮ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಟ್ರಿಪ್. ಬಾಯ್. ಸೂರ್ಯ, ಬಾಯ್. ಕರ್ಕೊಂಡು ಹೋಗಿ ಬಿಟ್ಬಿಡ್ಬಾ. ಆಯ್ತು ಅತ್ತಿಗೆ ಬರ್ತೀನಿ. ಸರಿಪ್ಪ. ಬಾಯ್ ಮಕ್ಕಳ, ಬಾಯ್. ಗುಂಡ, ನಮಸ್ಕಾರ ಬಾವಾ. ಬಾರೋ. ಅಮ್ಮ ಸೀತಾ ಬಾ ಅಮ್ಮ. ಬಾ. ಅವರು ನಮ್ಮ ಅಕ್ಕ, ನಮಸ್ಕಾರ. ಇವರು ನಮ್ಮ ಭಾವ. ಕಾಲು ನಮಸ್ಕಾರ ಮಾಡು. ಇರ್ಲಿ ಇರ್ಲಿ. ಇರ್ಲಿಮ್ಮ. ಇದೇನೋ ಗುಂಡ, ಯಾರನ್ನೋ ಕರ್ಕೊಂಡ್ಬಂದು ಕಾಲು ನಮಸ್ಕಾರ ಮಾಡಿಸ್ತಾ ಇದ್ದ. ಅಯ್ಯೋ, ಚಿಕ್ಕವರು ದೊಡ್ಡವ್ರ ಕಾಲು ನಮಸ್ಕಾರ ಮಾಡಿದ್ರೆ ತಪ್ಪೇನ್ ಬಾವಾ? ನೀವು ಕೆಲಸ ಕೊಡೋ ಧಣಿ, ಇವಳು ಕೆಲಸ ಮಾಡೋ ಆಳು. ಇದೇನೋ ಇದು ದಣಿ ಆಳು ಅಂತೆಲ್ಲ ಮಾತಾಡ್ತಾ ಇದ್ಯಾ? ಹೌದು ಬಾವ, ಇವಳ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ತಿರ್ಕೊಂಡ್ಬಿಟ್ರು. ಅಜ್ಜಿ ಒಬ್ಳಿದ್ಲು, ಇತ್ತೀಚೆಗೆ ಅವಳು ತಿರ್ಕೊಂಡ್ಬಿಟ್ಲು. ಪಾಪ, ಈಗ ಅನಾಥೆ. ಛೆ, ತುಂಬಾ ಅನ್ಯಾಯ. ನೀನೇನು ಯೋಚನೆ ಮಾಡ್ಬೇಡಮ್ಮ, ದೇವ್ರಿದ್ದಾನೆ. ವಯಸ್ಸಿಗೆ ಬಂದ ಹುಡುಗಿ ಆಸರೆ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಿ ನಿಮ್ ಫ್ಯಾಕ್ಟ್ರಿಲಿ ಒಂದು ಕೆಲಸ ಕೊಟ್ರೆ ಹೇಗೋ ಬದುಕೋತಾಳೆ. ಹೌದ್ರಿ, ಏನಾದ್ರೂ ಒಂದ್ ಕೆಲ್ಸ ಕೊಡಿ. ಫ್ಯಾಕ್ಟ್ರಿಲಿ ಕೆಲಸ ಕೊಟ್ರೆ ಇವಳು ಹೊಟ್ಟೆ ತುಂಬುತ್ತೆ, ರಕ್ಷಣೆನ ಸಿಗುತ್ತೆ. ಪೂರ್ಣ, ಇವಳನ್ನ ನಮ್ಮನೇಲೆ ಇಟ್ಕೋ, ನಿನಗೆ ಸಹಾಯನೂ ಆಗುತ್ತೆ, ಇವಳು ರಕ್ಷಣೆನೂ ಸಿಗುತ್ತೆ. ಒಳ್ಳೆ ಯೋಚನೆ. ಬಾಮ್ಮ. ಹಲೋ ಹಲೋ, ನಾ ಗುಂಜಪ್ಪ ಮಾತಾಡ್ತಾ ಇರೋದು. ಸರ್, ನನ್ ಮೊಬೈಲ್ ತಗೊಂಡು ಹ್ಯಾಕಿಂಗ್ ಕಾಡ್ತಾ ಇದ್ದೀರಾ? ಯಾರ್ ನೀವು? ये आकाशवाणी का पंचरंगी कार्यक्रम विविध भारती फरमाइशी फिल्म गाने। सबसे पहले शोर पिक्चर का गाना सुनिए। गायक कलाकार है जेसुदास, गीतकार ओपी नैयर, संगीतकार लक्ष्मीकांत प्यारेलाल। सुनना चाहते हैं दिल्ली से अपू पप्पू कप्पे चिप्पू, कर्नाटक प्रदेश देवनहಳ್ಳಿ से ನಂಜಪ್ಪನ ಮಗ ಗುಂಜಪ್ಪ। ನಾನೇ ಇದು ಶ್ರೀಲಂಕನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕನ್ನಡ ವಿಭಾಗ. ಇಲ್ಲಿಯವರೆಗೂ ಕನ್ನಡ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪುಷ್ಪ ನಂಜಪ್ಪ. ನಿಮ್ಮ ಅಕ್ಕ ನಮ್ಮ ಅಕ್ಕ ಯಾಕೆ ಗಂಡಸ್ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾಳೆ? ನಾಗ
ನಾಗಣ್ಣ ಆ? ಯಾವಾಗ ಬಂದೆ? ನೀನ್ ಫೋನಲ್ಲಿ ಮಾತಾಡ್ತಿದ್ದಲ್ಲಪ್ಪ ಅವಾಗ್ಲೇ ಬಂದೆ. ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಸುಮ್ನೆ ಇದ್ದೆ. ನನ್ ಮೊಬೈಲ್ ವಿಷಯ ಮಾತಾಡ್ತಾ ಇದ್ದೆ ಕಣ್ಣಣ್ಣ. ಆ. ನಾನು ಒಂದು ಭಾಷೆಯಲ್ಲಿ ಮಾತಾಡಿದ್ರೆ ಅವನು ದಿವಸ 10 ಭಾಷೆಯಲ್ಲಿ ಮಾತಾಡಿ ನನ್ ತಲೆಯೆಲ್ಲ ಕೆಡ್ಸಾಕ್ ಬಿಡ್ತೇನೆ ಕಣ್ಣಣ್ಣ. ಅವನು ಯಾವನು ಚದ್ರಂಗಿ ನನ್ ಮಗ ಇರ್ಬೇಕು ಕಣೋ ಗುಂಜ. ಹಂಗಂತೀಯ ಹಾ. ಅಣ್ಣ? ಹೆಂಗಾದ್ರೂ ಜಾಣ್ತನ ಮಾಡಿ ಅವನ ಹತ್ರ ವಸಿ ಮಾತಾಡಿ ನನ್ ಮೊಬೈಲ್ ಇಸ್ಕೊಟ್ಬಿಡ. ಅಯ್ಯೋ, ಇಲ್ಲಪ್ಪ ನಾನ್ ಇವತ್ ಯಾರ ತಾನು ಮಾತಾಡಕ್ಕಿಲ್ಲ. ಮೌನವ್ರತ ಈಗ ನನ್ನ ಹತ್ರ ಮಾತಾಡ್ದಲ್ಲಣ್ಣ, ಹಂಗೆ ಅವನ ಹತ್ರ 1-2 ಮಾತಾಡೋಣ. ನೋಡ್ಲಾ, ಮಾತಾಡಕ್ ಶುರು ಮಾಡಿದ್ಮೇಲೆ 2 ಹತ್ತೇನು ಅವನ ಮಗಕ್ಕೆ ಕ್ಯಾಕರಿಸಿ ಫು ಅಂತ ಉಗ್ದು ನಿನ್ ಮೊಬೈಲ್ ಕೊಡ್ತೀನಿ ಆಯ್ತಾ? ಅಂದಂಗೆ ನಿನ್ ನಂಬರು 1928202233 ತಾನೆಯ? ಶಾನೆ ದಿವಸದಿಂದ ನನ್ ಮೊಬೈಲ್ ಇಲ್ದೆ ಎಲ್ಲ ಬಿದ್ದೋದಂಗ ಆಗೈತಣ್ಣ. ನಿನ್ ದೋಸಿ ಕೊಡೋಣ, ಯಾಕೆ? ಇಟ್ಕೊಂಡ್ಬಿಡ್ತೀನಿ, ಇಡ್ಕೊಳಪ್ಪ. ಕಾಲ್ ಮಾಡ್ಕೊತೀನಿ. ಒದ್ದೆ ಹಾಕಿ ಹತ್ ಮಾಡ್ಕೊಳ್ಳ ತಗೋ. ಅಲ್ಲೋ ಕೂತ್ಕೊಂಡು ಆರಾಮಾಗಿ ಮಾಡ್ಕೋ. ಭರತ ಕಂಡ ಪ್ರಳಯದಿಂದ. ಹಲೋ ಹಲೋ, ಸನ್ಮಾನ್ಯ ಶ್ರೀ ನಾಗಣ್ಣನವರಿದ್ದಾರೆಯೇ? ಇದೇನಿದು ಒತ್ತಾರನೆ ಈ ನನ್ ಮಗನ ಹೆಸರು ಕೇಳ್ತಾವನೆ. ಹಲೋ, ತಾವ್ ಯಾರ್ ಸಾ? ಬೆಂಗಳೂರಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪಿ ಎ ಮಾತನಾಡ್ತಾ ಇರೋದು. ನಮಸ್ಕಾರ ಸರ್, ಏನ್ ಸಮಾಚಾರ? ನಾಗಣ್ಣನವರಿಗೆ ದೇವನಹಳ್ಳಿಯಿಂದ MP ಸೀಟ್ಗೆ ಟಿಕೆಟ್ ಸಿಕ್ಕಿದೆ, ಅದನ್ನ ಅವ್ರಿಗೆ ತಿಳಿಸ್ಬೇಕು. ನನ್ ಮಗನ್ಗೆ MP ಸೀಟಾ? ನೀವೇನಾದ್ರೂ ಕೊಟ್ಬಿಟ್ರೆ ಪಾರ್ಟಿ ಫಂಡ್ ಮೂರಲ್ಲೇ ಆಟ ಆಡಿ 3 ದಿವಸಕ್ಕೆ ಮುಳುಗಿಸ್ಬಿಡ್ತಾನೆ. ಒಂದ್ ಕೆಲ್ಸ ಮಾಡಿ ಸರ್, ಅಮೆರಿಕಾದಲ್ಲಿ ನನ್ ತಮ್ಮ ಮಂಜಣ್ಣ ಅಂತಿದ್ದಾನೆ, ಅವನು ಕೊಟ್ಬಿಡಿ ಸರ್. ಅವನು ಬರ್ತಿದ್ದಂಗೆ ಪಾರ್ಟಿ ಫಂಡ್ಗೆ ಅಂತ 25 ಲಕ್ಷ ಕೊಡ್ಸ್ಬಿಡ್ತೀನಿ. 25 ಲಕ್ಷ. ಏನ್ ಕ್ಯಾಶಾ ಇಲ್ಲ ಕೂದ್ಲಾ? ಇದೇನ್ ಸರ್ ಕೂದ್ಲು ಅಂತ ಇದ್ದೀರಾ? ಅಕ್ಕಟ, ನಾಗಣ್ಣನನ್ನು ನಿಂದಿಸುವ ನಿನ್ನ ನಾಲಿಗೆ ಸೀಳಿ ಹೋಗಲಿ, ನಿನ್ನ ಕಣ್ಣು ಹಿಂಗೆ ಹೋಗಲಿ. ಇನ್ನೊಮ್ಮೆ ನಾಗಣ್ಣನನ್ನು ನಿಂದಿಸಿದ್ದೇ ಆಗಲಿ ನಿನ್ನ ಟೆಲಿಫೋನ್ ಅನ್ನು ಟ್ಯಾಪ್ ಮಾಡಿಸಿ ಇನ್ಕಮ್ ಟ್ಯಾಕ್ಸ್ ಇಂದ ರೈಡ್ ಮಾಡಿಸ್ಬಿಡುತ್ತೇನೆ. ತಗಡು ನನ್ನ ಮಗನೇ, ಇಡೋ ಟೆಲಿಫೋನ್ ಕೆಳಗಡೆ. ಇದೇನಿದು ಕೇಸ ಉಲ್ಟಾ ಆಗೋಯ್ತಲ್ಲ? ಏನ್ಲ ಗುಂಜ, ನನ್ಗೆ ಯಾವ್ದೋ ಟೆಲಿಫೋನ್ ಬಂದಂಗಿತ್ತು. ಯಾವನ ಮೆಂಟ್ಲು ನನ್ ಮಗ ಕಣ, ರಾಂಗ್ ನಂಬರ್. ಓ, ರಾಂಗ್ ನಂಬರ್. ಅಣ್ಣ, ನನ್ ಮೊಬೈಲ್ ವಿಷಯ ಏನಾಯ್ತಣ್ಣ? ಹೋಗಿ ಕಳ್ಕೊಂಡಿರೋ ಮೊಬೈಲ್ ನಾನು ಅವನಿಗೆ ವಾಪಸ್ ಕೊಡ್ತೀನ? ತಗಡು ನನ್ ಮಗನೇ, ಇಡೋ ಫೋನ್ ಅಂತ ನನ್ ಮಗಕ್ಕೆ ಕ್ಯಾಕ ಸುಗಿದ್ಬಿಟ್ಟ ಕಡ್ಲ. ಬರ್ಲಾ? ಭರತ ಕಂಡ ಪ್ರಳಯದಿಂದ